ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವರ ಹೆಸರು ಭಾರತಿ ಅಂತ. ವಯಸ್ಸು 43 ವರ್ಷ. ನಿವಾಸ ಬಳ್ಳಾರಿ ಸಮೀಪದ ಒಂದು ಹಳ್ಳಿ ಎಂದು ಹೇಳಿಕೊಂಡಿದ್ದಾರೆ. ವಿದ್ಯಾಭ್ಯಾಸ SSLC ಮುಗಿದಿದೆ ಅಂತೆ. ಹಾಗೆ ಇವರ ಉದ್ಯೋಗವನ್ನು ನೋಡಿದ್ರೆ ಸ್ವಂತ ಮನೆ ಕಟ್ಟುನಿಟ್ಟಾಗಿ ನೋಡಿಕೊಳ್ಳುತ್ತಾರೆ. ಹಾಗೆ ಬೇರೆ ಕೆಲಸದ ಹಿತಾಸಕ್ತಿಯನ್ನು ಕೂಡ ಹೊಂದಿದ್ದಾರೆ. ಹಾಗೆ ಇವರ ವೈವಾಹಿಕ ಸ್ಥಿತಿಯನ್ನು ನೋಡಿದ್ರೆ ವಿಚ್ಛೇದನ 6 ವರ್ಷದಿಂದ ಒಬ್ಬಳಾಗಿಯೇ ಇದ್ದೇನೆ. ನನ್ನ ಗಂಡನಿಂದ ವಿಚ್ಛೇದನವನ್ನು ಪಡೆದಿದ್ದೇನೆ ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ವೈವಾಹಿಕ ಹಿನ್ನೆಲೆಯನ್ನು ನೋಡಿದ್ರೆ ಭಾರತೀಯು ಮದುವೆಯಾಗಿದ್ದು 24ನೇ ವಯಸ್ಸಿನಲ್ಲಿ. ಆದರೆ ಪ್ರೀತಿ ಎನ್ನುತ್ತಿದ್ದವನು ನಿಜಾನೇ ಪ್ರೀತಿಸುತ್ತಿರಲಿಲ್ಲ. ಕಾಲಕ್ರಮೇಣ ಅವನು ಶಂಕಾಸ್ಪದ ವ್ಯಕ್ತಿ, ಕುಡುಕ, ಕಿರುಕುಳವನ್ನು ನೀಡುತ್ತಾ ಬಂದ. ಅವರು ನಾನೇನು ತಪ್ಪು ಮಾಡಿದರೂ ತಪ್ಪಿನ ಪಿತೂರಿ ಅವಳ ಮೇಲೆ ಎದುರಿಸುತ್ತಿದ್ದ. ಹಾಗೆ ಅವಳು ತಾಳ್ಮೆಯಿಂದ ಬದುಕಿದಳು, ಮಗನಿಗಾಗಿ ಬದುಕಿದಳು. ಆದರೆ ದಿನಾಯಿಸಳೆ ಮನೆಗೆ ಕಂಪನಿಯನ್ನಲ್ಲದೆ ಸಂಕಷ್ಟ. ಕೊನೆಗೆ ಇವತ್ತು ಬಾಳಲ್ಲಿ ಕಂಪನಿ ನಿಲ್ಲದೆ ಉಳಿದುಕೊಂಡಿದ್ದಾಳೆ. ನಂಬಿಕೆಯಿಂದ ಆಗಿರುವುದು ಚಿಹ್ನೆ ಅಂತ ನಿರ್ಧಾರವನ್ನು ಮಾಡಿದ್ದಾರೆ. ಅದಕ್ಕಾಗಿ ಈ ನಿರ್ಧಾರವನ್ನು ಮಾಡಿದ್ದೇನೆ ಎಂದು ಕೂಡ ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಹಾಗೆ ಇವರು ಅನುಭವಿಸಿದಂತಹ ಬದುಕನ್ನು ನೋಡಿದ್ರೆ ಸ್ನೇಹಿತರು ದೂರವಾದರು, ಮನೆಯವರು ಹೆಮ್ಮೆ ಪಡುವಂತಿಲ್ಲ, ನೇರ ಹೊರೆಯ ಚಾಟಿ ಮಾತು, ಹಾಸಿಗೆ ಮೇಲೆ ಕಂಪನಿ ನಿಲ್ಲದೆ ಕಾಯುವ ರಾತ್ರಿ, ಮನಸ್ಸು ಯಾರಿಗೆ ಹೇಳಲಿ ಕೇಳುವವನೇ ಇಲ್ಲ ಎಂದು ತಿಳಿಸಿದ್ದಾರೆ. ಹಾಗೆ ಇವರ ಮನಸ್ಸಿನ ಭಾವನೆಗಳನ್ನು ನೋಡಿದ್ರೆ ನಾನು ಒಬ್ಬಳಾಗಿ ನಗುತ್ತಿರುವೆ, ಆದರೆ ನಗು ನಿಜವಲ್ಲ. ಮಾತಿನ ಕಂಪನಿಯನ್ ಬೇಕು, ಪ್ರೀತಿಯ ಸ್ಪರ್ಶ ಬೇಕು. ಹೃದಯದಲ್ಲಿ ಎಷ್ಟು ನೋವು ಇದೆ ಯಾರಿಗೂ ಕೂಡ ಗೊತ್ತಿಲ್ಲ. ಬಾಲ್ಯದಲ್ಲಿ ತಂದೆ ಇದ್ರು, ಯೌವನದಲ್ಲಿ ಗಂಡ, ಈಗ ಯಾರೂ ಕೂಡ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಅವಳು ಹುಡುಕುತ್ತಿರುವಂತಹ ಲೈಫ್ ಪಾರ್ಟ್ನರ್ ಈ ರೀತಿ ಇರಬೇಕು ಎಂದು ತಿಳಿಸಿದ್ದಾರೆ. ಕಂಪನಿಯನ್ ಸ್ನೇಹಿತ, ಹಾಸ್ಯ ಮೂರ್ತಿ ಆಗಿರಬೇಕು, ಮಾತಿನಲ್ಲಿ ಪ್ರೀತಿ ಉಂಟು ಮಾಡಬಲ್ಲವನು, ಹಾಗೆ ಅದನ್ನು ತಿಂದಿಲ್ವಾ ಅನ್ನೋ ಕಾಳಜಿಯ ಮಾತು ಕೇಳಬಲ್ಲವನು, ಮೊದಲು ಮಾತಿನ ಸಂಬಂಧ ನಂತರ ಮನಸ್ಸುಗಳ ಬಂಧ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ನಿನ್ನನ್ನು ಕಂಪನಿಯನ್ ಎಂದು ಗುರುತಿಸುವವನು ನಾನಾಗಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಇವರ ನೈಜವಾದ ಮಾತುಗಳನ್ನು ನೋಡಿದ್ರೆ ನನ್ನ ಹಾಸಿಗೆಗೆ ಕಂಪನಿಯನ್ ಬೇಕಿದೆ, ಮಾತುಗಳ ಕಂಪನಿಯನ್ನಷ್ಟೇ. ನನ್ನ ನಗುವಿಗೆ ನಿನ್ನ ನೋಟ ಒಂದೇ ಸಾಕು, ಒಂದೇ ಒಲವಿನ ಸ್ಪರ್ಶ ನನಗೆ ಮತ್ತೆ ಬಾಳಿಗೆ ತರಬಹುದು. ಹಾಗೆ ನಾನು ಜೀವಂತವಿದ್ದೇನೆ, ಬದುಕಬೇಕು ಎಂಬ ಆಸೆ ಕೂಡ ಇದೆ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಅವಳ ಗುರಿಗಳನ್ನು ನಾವು ನೋಡಿದ್ರೆ ಮಗುವಿಗೆ ಒಳ್ಳೆಯ ಬಾಳನ್ನು ಕೊಡಬೇಕು, ಹಾಗೆ ಬದುಕಿಗೆ ಕಂಪನಿಯನ್ ಸಿಗಬೇಕು, ನಗುವಿನ ಕಂಪನಿಯನ್ ಬೇಕು, ಅದು ನಂಬಿಕೆಯ ರೂಪದಲ್ಲಿರಲಿ, ನಾನೊಬ್ಬಳಲ್ಲ ಎಂಬ ಭರವಸೆ ಮತ್ತೆ ಹುಟ್ಟಬೇಕು. ಸಮರ್ಥ ಲೈಫ್ ಪಾರ್ಟ್ನರ್ಗೆ ಕರೆ ಮಾಡಿಕೊಂಡು ಬನ್ನಿ ಎಂದು ಕೇಳಿಕೊಂಡಿದ್ದಾರೆ. ನೀನು ಒಬ್ಬಳಿಗಾಗಿ ಕಾಯ್ತಿದ್ದೀಯಾ ಅಂದರೆ ನಾನಿದ್ದೇನೆ. ನಾನು ನಿನ್ನ ಜೀವನದ ಕೊನೆ ಪುಟ ಅಲ್ಲ, ಒಂದು ಹೊಸ ಅಧ್ಯಾಯ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಎಂದು ಕೂಡ ತಿಳಿಸಿದ್ದಾರೆ. ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಧನ್ಯವಾದಗಳು.